ಮೋದಿಯವರ ಪ್ರಮಾಣ ವಚನದ ಜೊತೆಗೇ ಕರ್ನಾಟಕಕ್ಕೂ ಕೂಡ ಇವತ್ತು ಖುಷಿಯ ದಿನ. ಯಾಕೆಂತ ಹೇಳಿದ್ರೆ ಮೋದಿ ಸಂಪುಟದಲ್ಲಿ ರಾಜ್ಯಕ್ಕೆ ಕೂಡ ಒಳ್ಳೆಯ ಸ್ಥಾನ ಈ ಬಾರಿ ಸಿಕ್ಕಿರುವಂಥದ್ದು. 5 ಮಂತ್ರಿಗಳಾಗಿದ್ದಾರೆ. ಇದರ ಹಿಂದಿರುವಂಥ ಲೆಕ್ಕಾಚಾರ ಯಾವ ಸ್ವರೂಪದಲ್ಲಿತ್ತು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀವಿ. ಪ್ರಧಾನಿ ನರೇಂದ್ರ ಮೋದಿ 3.4 ಸರ್ಕಾರದಲ್ಲೇ ಕರ್ನಾಟಕಕ್ಕೂ ಬಂಪರ್ ಸಿಕ್ಕಿದೆ. ಕರ್ನಾಟಕಕ್ಕೆ ಅಳೆದು ತೂಗಿ ಕೇಂದ್ರದ ಸಚಿವ ಸ್ಥಾನ. ಎಚ್ಡಿಕೆಗೆ ಬಂಪರ್, ಶೆಟ್ಟರ್ ಬೊಮ್ಮಾಯಿಗೆ ಶಾಕ್. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಮಧ್ಯೆಯೂ ಕೂಡ ಬಿಜೆಪಿ ಗೆದ್ದು ಬೀಗ್ತು. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ ಫಲವಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮಹತ್ತರ ಸಾಧನೆಯನ್ನ ಮಾಡಿದೆ. ಹೀಗಾಗಿ 5 ಸಂಸದರಿಗೆ ಮಂತ್ರಿ ಪಟ್ಟ ನೀಡಲಾಗಿದೆ. ರಾಜ್ಯದಲ್ಲಿ ಮೈತ್ರಿ ದಿಗ್ವಿಜಯಕ್ಕೆ ಕಾರಣವಾಗಿದ್ದಂಥ ಮಂಡ್ಯ ಸಂಸದ ಹಾಗೂ ಜೆಡಿಎಸ್ ನಾಯಕ ಎಚ್ಡಿಕೆ ಕೇಂದ್ರ ಸಂಪುಟವನ್ನ ಸೇರಿದ್ದಾರೆ. 2019ರಿಂದಲೂ ಕೂಡ ಮೋದಿ ಸಂಪುಟದಲ್ಲಿರುವಂತಹ ಜೋಶಿಗೆ ಈ ಬಾರಿಯೂ ಸಚಿವ ಸ್ಥಾನ ಸಿಕ್ಕಿದೆ. ಇನ್ನು ವಿಧಾನಸಭೆ ಸೋಲಿನಿಂದ ಕಂಗಾಲಾಗಿ ಬಳಿಕ ತುಮಕೂರಿನಿಂದ ಲೋಕಸಭೆ ಗೆಲುವು ಕಂಡಿರುವಂತಹ ವಿ ಸೋಮಣ್ಣಗೂ ಕೂಡ ರಾಜ್ಯ ಖಾತೆಯನ್ನ ನೀಡಲಾಗಿದೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥ ಶೋಭಾ ಕರಂದ್ಲಾಜೆ ಮತ್ತೊಮ್ಮೆ ಮಂತ್ರಿಗಿರಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಮತ್ತೆ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಾಜಿ ಸಿಎಂ ಶೆಟ್ಟರ್ ಬೊಮ್ಮಾಯಿಗೆ ಶಾಕ್. ಡಾಕ್ಟರ್ ಮಂಜುನಾಥ್ಗೆ ಸಿಗದ ಮನ್ನಣೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಅದರಲ್ಲೂ ಶೆಟ್ಟರ್ ಕಾಂಗ್ರೆಸ್ನಿಂದ ಬಿಜೆಪಿಗೆ ಮರಳುವಾಗ ಸ್ಥಾನಮಾನದ ಭರವಸೆಯನ್ನ ನೀಡಿದ್ರಂತೆ. ಹೀಗಾಗಿ ಮಂತ್ರಿಗಿರಿ ಸಿಗ್ಬೋದು ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಆದ್ರೆ ಅದು ಸಾಧ್ಯವಾಗಿಲ್ಲ. ಇತ್ತ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರು. ಆದ್ರೆ ಇಬ್ಬರು ಮಾಜಿ ಸಿಎಂಗಳಿಗೂ ಕೂಡ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಲಿಂಗಾಯತ ಕೋಟಾದಡಿಯಲ್ಲಿ ವಿ ಸೋಮಣ್ಣ ಮಂತ್ರಿಗಿರಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಅವರನ್ನ ಸೋಲಿಸಿದ್ದಂತ ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಕೇಂದ್ರ ಸಚಿವ ಸ್ಥಾನ ನೀಡಲಾಗುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಆ ನಿರೀಕ್ಷೆ ಸುಳ್ಳಾಗಿದೆ. ಜೊತೆಗೆ ರಮೇಶ್ ಜಿಗಜಿಣಗಿ, ಪಿಸಿ ಮೋಹನ್, ಬಿವೈ ರಾಘವೇಂದ್ರ, ಗೋವಿಂದ ಕಾರಜೋಳ ಕೂಡ ಮಂತ್ರಿಗಿರಿ ರೇಸ್ನಲ್ಲಿದ್ರು. ಆದ್ರೆ ಹೈಕಮಾಂಡ್ ಇವರಿಗೂ ಮಣೆಯನ್ನ ಹಾಕಿಲ್ಲ. ಕರ್ನಾಟಕದಲ್ಲಿ ಮೇಲ್ವರ್ಗಕ್ಕೆ ಜಾಕ್ಪಾಟ್. ಒಬಿಸಿ ದಲಿತ ಸಮುದಾಯಕ್ಕೆ ಸಚಿವ ಸ್ಥಾನ ಮಿಸ್. ಕರ್ನಾಟಕದಲ್ಲಿ ಸಂಪುಟ ಸೇರೋರ ಜಾತಿ ಲೆಕ್ಕಾಚಾರ ಜೋರಾಗಿ ನಡೀತಾ ಇತ್ತು. ಆದರೆ ಸಂಪುಟದಲ್ಲಿ ಎಲ್ಲವೂ ಉಲ್ಟಾ ಆಗಿದೆ. 2 ಬ್ರಾಹ್ಮಣ, 2 ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಕ್ಕೆ 1 ಸ್ಥಾನವನ್ನು ಕೊಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.